Social Science, Class 6, Chapter 12. ಡೈನಾಸ್ಟೀಸ್, ಒಂದೇ ಕುಟುಂಬದಿಂದ ಬಂದ ಅರಸರ ಸರಣಿ. ಇಂಟ್ರೊಡಕ್ಷನ್, ಯಾವುದಾದರೊಂದರ ಆರಂಭಿಕ ಭಾಗ. ಎಂಪೈರ್, ಒಬ್ಬ ನಾಯಕನಿಂದ ಆಳಲ್ಪಡುವ ರಾಜ್ಯಗಳು ಅಥವಾ ದೇಶಗಳ ದೊಡ್ಡ ಗುಂಪು. ಅಚೀವ್ಮೆಂಟ್ಸ್, ಯಶಸ್ವಿಯಾಗಿ ಮಾಡಿದ ವಿಷಯಗಳು. ವಿಕ್ಟರಿ, ಯುದ್ಧ ಅಥವಾ ಸ್ಪರ್ಧೆಯಲ್ಲಿ ಗೆಲ್ಲುವುದು. ಪ್ರಾಸೆಸ್, ಕ್ರಿಯೆಗಳು ಅಥವಾ ಹಂತಗಳ ಸರಣಿ. ಕಿಂಗ್ಡಮ್, ರಾಜ ಅಥವಾ ರಾಣಿಯಿಂದ ಆಳಲ್ಪಡುವ ದೇಶ. ಡೆವಲಪ್ಮೆಂಟ್, ಬೆಳೆಯುವ ಅಥವಾ ಬದಲಾಗುವ ಪ್ರಕ್ರಿಯೆ. ಕಾಂಟ್ರಿಬ್ಯೂಷನ್ಸ್, ಯಾರಾದರೂ ಸಹಾಯ ಮಾಡಲು ಕೊಡುವ ಅಥವಾ ಮಾಡುವ ವಿಷಯ. ಸಿಇ, ಸಾಮಾನ್ಯ ಯುಗ, ವರ್ಷಗಳನ್ನು ಎಣಿಸುವ ವಿಧಾನ. ಕ್ಲಾನ್ಸ್, ಕುಟುಂಬಗಳ ಗುಂಪುಗಳು. ಕಾಂಪಿಟೆನ್ಸೀಸ್, ಕೌಶಲ್ಯಗಳು ಅಥವಾ ಸಾಮರ್ಥ್ಯಗಳು. ಫೌಂಡರ್, ಏನನ್ನಾದರೂ ಪ್ರಾರಂಭಿಸುವ ವ್ಯಕ್ತಿ. ಪ್ರೆಸಿಪ್ಟರ್, ಒಬ್ಬ ಶಿಕ್ಷಕ ಅಥವಾ ಬೋಧಕ. ಚಾಣಕ್ಯ, ಒಬ್ಬ ಪ್ರಾಚೀನ ಭಾರತೀಯ ಶಿಕ್ಷಕ ಮತ್ತು ತತ್ವಜ್ಞಾನಿ. ಗೋಲ್ಡನ್ ಏಜ್, ದೊಡ್ಡ ಸಮೃದ್ಧಿ ಮತ್ತು ಸಂತೋಷದ ಕಾಲಾವಧಿ. ಹುಯೆನ್ ಸ್ಟ್ಯಾಂಗ್, ಒಬ್ಬ ಪ್ರಸಿದ್ಧ ಚೀನಿ ಬೌದ್ಧ ಭಿಕ್ಷು ಮತ್ತು ಪ್ರಯಾಣಿಕ. ಕಾರ್ಕೋಟ, ಕಾಶ್ಮೀರದ ಒಂದು ಪ್ರಾಚೀನ ರಾಜವಂಶ. ಆರ್ಟ್, ಮಾನವ ಸೃಜನಾತ್ಮಕ ಕೌಶಲ್ಯದ ಅಭಿವ್ಯಕ್ತಿ. ಲಿಟ್ರೇಚರ್, ಬರವಣಿಗೆಯ ಕೃತಿಗಳು. ಆರ್ಕಿಟೆಕ್ಚರ್, ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಕಾರ್ಯ. ಅಶೋಕ ಚಕ್ರ, ಭಾರತದ ಧ್ವಜದಲ್ಲಿ 24 ಚಕ್ರಗಳನ್ನು ಹೊಂದಿರುವ ಚಕ್ರ. ಪ್ರೋಗ್ರೆಸ್, ಮುಂದೆ ಸಾಗುವುದು ಅಥವಾ ಸುಧಾರಿಸುವುದು. ಮನ್ಸೆಹ್ರಾ, ಅಶೋಕನ ಶಾಸನಗಳು ಕಂಡುಬರುವ ಸ್ಥಳ. ಅಶೋಕಾಸ್ ಇನ್ಸ್ಕ್ರಿಪ್ಷನ್, ಚಕ್ರವರ್ತಿ ಅಶೋಕನಿಂದ ಬಂಡೆಗಳು ಅಥವಾ ಕಂಬಗಳ ಮೇಲೆ ಬರೆಯಲ್ಪಟ್ಟ ಬರಹಗಳು. ಇಂಟರ್ನ್ಯಾಷನಲ್ ಬಾರ್ಡರ್ಸ್, ದೇಶಗಳನ್ನು ಪ್ರತ್ಯೇಕಿಸುವ ರೇಖೆಗಳು. ಸಾರಾನಾಥ್, ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಸ್ಥಳ. ಯರಾಗುಡಿ, ಅಶೋಕನ ಶಿಲಾಶಾಸನಗಳನ್ನು ಹೊಂದಿರುವ ಸ್ಥಳ. ಕ್ಯಾಪಿಟಲ್, ಒಂದು ದೇಶ ಅಥವಾ ಪ್ರದೇಶದ ಅತಿ ಮುಖ್ಯ ನಗರ. ಸೀಮೆನ್, ಪುರುಷರು ಉತ್ಪಾದಿಸುವ ಒಂದು ದ್ರವ. ಸ್ಟೂಪ, ಬೌದ್ಧ ದೇವಾಲಯವಾಗಿ ಬಳಸುವ ಗುಮ್ಮಟಾಕಾರದ ಕಟ್ಟಡ. ಪಿಲ್ಲರ್, ಎತ್ತರದ ಬಲವಾದ ಕಂಬ. ಇನ್ಸ್ಕ್ರಿಪ್ಷನ್, ಮೇಲ್ಮೈ ಮೇಲೆ ಬರೆದ ಅಥವಾ ಕೆತ್ತಿದ ಪದಗಳು. ಧನಾನಂದ, ನಂದ ರಾಜವಂಶದ ಕೊನೆಯ ದೊರೆ. ಸ್ಟ್ರಾಟೆಜಿಸ್ಟ್, ಯೋಜನೆ ರೂಪಿಸುವಲ್ಲಿ ನುರಿತ ವ್ಯಕ್ತಿ. ಕೌಟಿಲ್ಯ, ಚಾಣಕ್ಯನ ಇನ್ನೊಂದು ಹೆಸರು. ವಾರ್ಫೇರ್, ಯುದ್ಧ ಮಾಡುವ ಚಟುವಟಿಕೆ. ಆರ್ಮಿ, ಸೈನಿಕರ ದೊಡ್ಡ ಗುಂಪು. ಟೆರಿಟರೀಸ್, ಒಂದು ದೇಶ ಅಥವಾ ಆಡಳಿತಗಾರನಿಂದ ನಿಯಂತ್ರಿಸಲ್ಪಡುವ ಭೂಪ್ರದೇಶಗಳು. ರೆಪ್ರೆಸೆಂಟೇಟಿವ್, ಇತರರಿಗಾಗಿ ಕಾರ್ಯನಿರ್ವಹಿಸಲು ಆಯ್ಕೆ ಮಾಡಿದ ವ್ಯಕ್ತಿ. ಪೀಸ್, ಶಾಂತ ಮತ್ತು ನಿಶ್ಶಬ್ದ ಸ್ಥಿತಿ. ಟ್ರೀಟಿ, ದೇಶಗಳ ನಡುವಿನ ಔಪಚಾರಿಕ ಒಪ್ಪಂದ. ರಿಟರ್ನ್, ಹಿಂದಿರುಗಲು ಅಥವಾ ಹಿಂತಿರುಗಿಸಲು. ಅಂಬಾಸಡರ್, ಒಂದು ದೇಶದ ಪ್ರತಿನಿಧಿ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರದ ಕುರಿತಾದ ಒಂದು ಪ್ರಾಚೀನ ಭಾರತೀಯ ಪುಸ್ತಕ. ಫ್ಯಾಕ್ಟ್ಸ್, ನಿಜವೆಂದು ತಿಳಿದಿರುವ ವಿಷಯಗಳು. ಪಾಲಿಟಿಕ್ಸ್, ದೇಶವನ್ನು ಆಳುವುದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು. ಮ್ಯಾನ್ಯುಸ್ಕ್ರಿಪ್ಟ್, ಕೈಬರಹದ ಪುಸ್ತಕ ಅಥವಾ ದಾಖಲೆ. ಕಲೆಕ್ಷನ್, ಒಟ್ಟಿಗೆ ಸಂಗ್ರಹಿಸಿದ ವಸ್ತುಗಳ ಗುಂಪು. ಓರಿಯೆಂಟಲ್ ಲೈಬ್ರರಿ, ಪೂರ್ವ ದೇಶಗಳ ಪುಸ್ತಕಗಳನ್ನು ಹೊಂದಿರುವ ಗ್ರಂಥಾಲಯ. ಸ್ಕಾಲರ್, ಹೆಚ್ಚು ಅಧ್ಯಯನ ಮಾಡುವ ವ್ಯಕ್ತಿ. ಥ್ರೋನ್, ರಾಜ ಅಥವಾ ರಾಣಿಗಾಗಿ ಒಂದು ವಿಶೇಷ ಕುರ್ಚಿ. ಮಾಂಕ್ಸ್, ಧಾರ್ಮಿಕ ಸಮುದಾಯದ ಸದಸ್ಯರು.
ಓ, ಗಂಭೀರವಾದ ಪ್ರತಿಜ್ಞೆ. ಸಲೇಖಾನ ಸಾಯುವವರೆಗೂ ಉಪವಾಸ ಮಾಡುವ ಒಂದು ಜೈನ ಧಾರ್ಮಿಕ ಆಚರಣೆ. ರೂಲರ್ ಆಳುವ ವ್ಯಕ್ತಿ. ಇನ್ಸ್ಕ್ರಿಪ್ಷನ್ಸ್ ಗಟ್ಟಿಯಾದ ಮೇಲ್ಮೈಗಳ ಮೇಲೆ ಕೆತ್ತಿದ ಬರಹಗಳು. ಲೆಂತ್ ಒಂದರ ತುದಿಯಿಂದ ಇನ್ನೊಂದು ತುದಿಯವರೆಗೆ ಅಳತೆ. ಬ್ರೆಡ್ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಅಳತೆ. ಸಬ್ಕಾಂಟಿನೆಂಟ್ ಖಂಡಕ್ಕಿಂತ ಚಿಕ್ಕದಾದ ದೊಡ್ಡ ಭೂಪ್ರದೇಶ. ಪ್ರಿಯಾದರ್ಶಿ ಪ್ರೀತಿಯಿಂದ ನೋಡುವವನು ಎಂಬ ಅರ್ಥದ ಶೀರ್ಷಿಕೆ. ಆಸ್ಪೆಕ್ಟ್ಸ್ ಯಾವುದಾದರೊಂದರ ವಿಭಿನ್ನ ಭಾಗಗಳು ಅಥವಾ ವೈಶಿಷ್ಟ್ಯಗಳು. ಸ್ಕಲ್ಪ್ಚರ್ ಕಲ್ಲು, ಮರ ಅಥವಾ ಮಣ್ಣಿನಿಂದ ಆಕಾರಗಳನ್ನು ಮಾಡುವ ಕಲೆ. ಅಟೆಂಪ್ಟ್ ಏನನ್ನಾದರೂ ಮಾಡಲು ಪ್ರಯತ್ನಿಸುವುದು. ವಾರ್ ಗುಂಪುಗಳ ನಡುವಿನ ಸಂಘರ್ಷ. ಅಸೆಷನ್ ಅಧಿಕಾರದ ಸ್ಥಾನಕ್ಕೆ ಬರುವ ಕಾಯಿದೆ. ಸೋಲ್ಜರ್ಸ್ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಜನರು. ಬ್ಯಾಟಲ್ ಫೀಲ್ಡ್ ಯುದ್ಧ ನಡೆದ ಸ್ಥಳ. ವಾರ್ ಸೀನ್ಸ್ ಯುದ್ಧದ ಚಿತ್ರಗಳು ಅಥವಾ ವಿವರಣೆಗಳು. ರಿಲೀಫ್ ಸ್ಕಲ್ಪ್ಚರ್ಸ್ ಮೇಲ್ಮೈಗೆ ಕೆತ್ತಿದ ಶಿಲ್ಪಗಳು. ಕಂಪ್ಯಾಷನ್ ಇತರರ ಸಂಕಟಕ್ಕೆ ಅನುಕಂಪದ ಭಾವನೆ. ಜನರಾಸಿಟಿ ದಯೆ ಮತ್ತು ನೀಡುವ ಗುಣ. ಟ್ರುತ್ಫುಲ್ನೆಸ್ ಪ್ರಾಮಾಣಿಕತೆಯ ಗುಣ. ಜೆಲಸಿ ಅಸೂಯೆ ಅಥವಾ ದ್ವೇಷದ ಭಾವನೆ. ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ವ್ಯವಹಾರಗಳ ನಿರ್ವಹಣೆ. ಕೌನ್ಸಿಲ್ ಸಲಹೆ ನೀಡಲು ಅಥವಾ ಆಳಲು ಆಯ್ಕೆ ಮಾಡಿದ ಜನರ ಗುಂಪು. ಒಫಿಷಿಯಲ್ಸ್ ಸಾರ್ವಜನಿಕ ಹುದ್ದೆಗಳನ್ನು ಹೊಂದಿರುವ ಜನರು. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ನಿರ್ದಿಷ್ಟ ಕಾರ್ಯಗಳಿಗಾಗಿ ಸರ್ಕಾರದೊಳಗಿನ ವಿಭಾಗಗಳು. ಧರ್ಮ ಮಹಾಮಾತ್ರಾಸ್ ಧರ್ಮವನ್ನು ಹರಡಲು ಅಶೋಕನು ನೇಮಿಸಿದ ಅಧಿಕಾರಿಗಳು. ಮಾರಲ್ ಕಂಡಕ್ಟ್ ಸರಿಯಾದ ಅಥವಾ ಒಳ್ಳೆಯ ನಡವಳಿಕೆ. ವೆಲ್ಫೇರ್ ಒಬ್ಬ ವ್ಯಕ್ತಿಯ ಆರೋಗ್ಯ, ಸಂತೋಷ ಮತ್ತು ಯೋಗಕ್ಷೇಮ. ಆರ್ಫನ್ಸ್ ಪೋಷಕರು ಮೃತಪಟ್ಟ ಮಕ್ಕಳು. ವಿಡೋಸ್ ಪತಿಯನ್ನು ಕಳೆದುಕೊಂಡ ಮಹಿಳೆಯರು. ಪ್ರಾವಿನ್ಸಸ್ ದೇಶದ ವಿಭಾಗಗಳು. ಕನ್ವೀನಿಯನ್ಸ್ ಏನನ್ನಾದರೂ ಸುಲಭವಾಗಿ ಮಾಡಲು ಸಾಧ್ಯವಾಗುವ ಸ್ಥಿತಿ. ಗ್ರಾಮಿಕ ಗ್ರಾಮದ ಮುಖ್ಯಸ್ಥ. ಗವರ್ನೆನ್ಸ್ ಆಳ್ವಿಕೆಯ ಕಾರ್ಯ. ಸಬ್ಸಿಕ್ವೆಂಟ್ ಡೈನಾಸ್ಟೀಸ್ ನಂತರ ಬಂದ ರಾಜವಂಶಗಳು. ಮೊನೋಲಿಥ್ ಪಿಲ್ಲರ್ ಒಂದೇ ಕಲ್ಲಿನಿಂದ ಮಾಡಿದ ಕಂಬ. ಎಕ್ಸ್ಪಾನ್ಸ್ ಒಂದು ವಿಶಾಲವಾದ ತೆರೆದ ಪ್ರದೇಶ. ಫಾಲೋವರ್ ಒಂದು ನಂಬಿಕೆ ಅಥವಾ ನಾಯಕನನ್ನು ಬೆಂಬಲಿಸುವ ವ್ಯಕ್ತಿ. ಮಿಷನರೀಸ್ ಧರ್ಮವನ್ನು ಪ್ರಚಾರ ಮಾಡಲು ಕಳುಹಿಸಿದ ಜನರು. ಫೋರ್ತ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಬೌದ್ಧ ಸನ್ಯಾಸಿಗಳು ಮತ್ತು ವಿದ್ವಾಂಸರು ನಾಲ್ಕನೆಯ ಸಭೆ. ಶಾಖಾ ಒಂದು ಪ್ರಾಚೀನ ಭಾರತೀಯ ಯುಗ. ಅರೇಬಿಯನ್ ಸಿ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಹೊಂದಿರುವ ಸಮುದ್ರ. ಬೇ ಆಫ್ ಬೆಂಗಾಲ್ ಹಿಂದೂ ಮಹಾಸಾಗರದ ಈಶಾನ್ಯ ಭಾಗವನ್ನು ರೂಪಿಸುವ ಒಂದು ಕೊಲ್ಲಿ. ಇಂಡಿಯನ್ ಓಷನ್ ವಿಶ್ವದ 3ನೇ ಅತಿ ದೊಡ್ಡ ಸಾಗರ. ಐಕಾನ್ ಒಂದು ಧಾರ್ಮಿಕ ಚಿತ್ರ. ಪ್ಯಾಟ್ರನ್ ಬೆಂಬಲಿಸುವ ವ್ಯಕ್ತಿ. ಆರ್ಟಿಸ್ಟ್ಸ್ ಕಲೆಯನ್ನು ಸೃಷ್ಟಿಸುವ ಜನರು. ಬ್ಲೆಂಡಿಂಗ್ ಒಟ್ಟಿಗೆ ಮಿಶ್ರಣ ಮಾಡುವುದು.
ಆರ್ಟ್ ಸ್ಟೈಲ್ಸ್, ಕಲೆ ಸೃಷ್ಟಿಸುವ ವಿಭಿನ್ನ ವಿಧಾನಗಳು. ಪೆಡೆಸ್ಟಲ್, ಒಂದು ಪ್ರತಿಮೆಯ ಆಧಾರ ಅಥವಾ ಬೆಂಬಲ. ನಾಗಾರ್ಜುನ, ಒಬ್ಬ ಪ್ರಾಚೀನ ಭಾರತೀಯ ತತ್ವಜ್ಞಾನಿ ಮತ್ತು ಬೌದ್ಧ ವಿದ್ವಾಂಸ. ಫಿಲಾಸಫರ್, ಅಸ್ತಿತ್ವದ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವ ವ್ಯಕ್ತಿ. ಸೈಂಟಿಸ್ಟ್, ವೈಜ್ಞಾನಿಕ ಸಂಶೋಧನೆ ನಡೆಸುವ ವ್ಯಕ್ತಿ. ಫಿಸಿಷಿಯನ್, ಒಬ್ಬ ವೈದ್ಯಕೀಯ ವೈದ್ಯ. ಕಾಂಟೆಂಪರರಿ, ಒಂದೇ ಅವಧಿಗೆ ಸೇರಿದ್ದು. ಟ್ರೀಟೈಸ್, ಒಂದು ವಿಷಯದ ಬಗ್ಗೆ ಔಪಚಾರಿಕ ಮತ್ತು ವ್ಯವಸ್ಥಿತ ಲಿಖಿತ ಪ್ರಬಂಧ. ಚರಕ ಸಂಹಿತ, ಆಯುರ್ವೇದದ ಕುರಿತಾದ ಒಂದು ಪ್ರಾಚೀನ ಭಾರತೀಯ ಸಂಸ್ಕೃತ ಪಠ್ಯ. ಹಾಸ್ ಸ್ಪೆರಿಕಲ್ ಡೋಮ್, ಗೋಳಾದ ಅರ್ಧ ದೃಷ್ಟಿರುವ ಗುಮ್ಮಟ. ಉರ್ನ್, ಕಾಂಡ ಮತ್ತು ಆಧಾರದೊಂದಿಗೆ ಎತ್ತರದ ಗೋಳಾಕಾರದ ಹೂದಾನಿ. ರಿಮೇನ್ಸ್, ಉಳಿದಿರುವ ಏನಾದರೊಂದರ ಭಾಗಗಳು. ಬುದ್ಧಿಸ್ಟ್ ಅಂಬಾಸಿಡರ್ಸ್, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಕಳುಹಿಸಿದ ರಾಯಭಾರಿಗಳು. ಮಹೇಂದ್ರ, ಅಶೋಕನ ಮಗ. ಸಂಘಮಿತ್ರ, ಅಶೋಕನ ಮಗಳು. ಪ್ರಾಪಗೇಟರ್ಸ್, ಯಾವುದನ್ನಾದರೂ ಹರಡುವ ಜನರು. ಬ್ರಿಕ್ಸ್, ಸಣ್ಣ ಮಣ್ಣಿಗೆ ಆಯಾತಾಕಾರದ ಬ್ಲಾಕ್ಗಳು. ಆರ್ಕಿಟೆಕ್ಚರಲ್ ಕನ್ಸ್ಟ್ರಕ್ಷನ್, ರಚನೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಪ್ರಕ್ರಿಯೆ. ಮೌರ್ಯನ್ ಆರ್ಕಿಟೆಕ್ಚರ್, ಮೌರ್ಯರ ಕಾಲದ ವಾಸ್ತುಶಿಲ್ಪ ಶೈಲಿ. ಇಂಡಿಯನ್ ಅಡ್ಮಿನಿಸ್ಟ್ರೇಷನ್, ಭಾರತವನ್ನು ಆಳುವ ವ್ಯವಸ್ಥೆ. ಹೈರಾರ್ಕಿ, ಜನರು ಅಥವಾ ಗುಂಪುಗಳನ್ನು ಒಂದರ ಮೇಲೊಂದು ಶ್ರೇಣೀಕರಿಸುವ ಒಂದು ವ್ಯವಸ್ಥೆ. ಡಿವಿಷನ್ಸ್, ವಿಭಜನೆಯ ಕಾರ್ಯ. ಊನೋ, ವಿಶ್ವಸಂಸ್ಥೆಯ ಸಂಕ್ಷಿಪ್ತ ರೂಪ. ಎರಾ, ಇತಿಹಾಸದ ಒಂದು ದೀರ್ಘ ಮತ್ತು ವಿಶಿಷ್ಟ ಅವಧಿ. ಸಿಗ್ನಿಫಿಕೆನ್ಸ್, ಪ್ರಾಮುಖ್ಯತೆಯ ಗುಣ. ಕಲಿಂಗ ವಾರ್, ಅಶೋಕನು ಹೋರಾಡಿದ ಒಂದು ಪ್ರಾಚೀನ ಯುದ್ಧ. ಕಂಟೆಂಟ್ಸ್, ಪುಸ್ತಕ ಅಥವಾ ದಾಖಲೆಯಲ್ಲಿ ಒಳಗೊಂಡಿರುವ ವಿಷಯಗಳು ಅಥವಾ ವಿಷಯಗಳು. ದೇವನಾಮ ಪ್ರಿಯ, ದೇವರುಗಳ ಪ್ರಿಯ ಎಂಬ ಶೀರ್ಷಿಕೆ. ರಾಯಲ್ ಫ್ಯಾಮಿಲಿ, ರಾಜ ಅಥವಾ ರಾಣಿಯ ಕುಟುಂಬ. ವಾರಿಯರ್, ಯುದ್ಧದಲ್ಲಿ ತೊಡಗಿರುವ ವ್ಯಕ್ತಿ. ಕೋರ್ಟ್ ಪೋಯೆಟ್, ರಾಜ ಅಥವಾ ರಾಣಿಗಾಗಿ ಕೆಲಸ ಮಾಡುವ ಕವಿ. ಸತ್ರಾಪ್ಸ್, ಪ್ರಾಚೀನ ರಾಜ್ಯಗಳಲ್ಲಿನ ಪ್ರಾಂತ್ಯಗಳ ಆಡಳಿತಗಾರರು. ಸುಪ್ರಿಮೆಸಿ, ಇತರ ಎಲ್ಲರಿಗಿಂತ ಶ್ರೇಷ್ಠವಾಗಿರುವ ಸ್ಥಿತಿ. ಎಕ್ಸ್ಪೆಡಿಷನ್, ನಿರ್ದಿಷ್ಟ ಉದ್ದೇಶದೊಂದಿಗೆ ಜನರ ಗುಂಪಿನಿಂದ ಕೈಗೊಳ್ಳುವ ಪ್ರಯಾಣ ಅಥವಾ ಸಮುದ್ರಯಾನ. ಹಾರ್ಸ್ ಸ್ಯಾಕ್ರಿಫೈಸ್, ಕುದುರೆಯ ಆಚರಣೆಯ ಹತ್ಯೆ. ಗ್ಲೋರಿ, ಉನ್ನತ ಖ್ಯಾತಿ ಅಥವಾ ಗೌರವ. ಸಕ್ಸೆಸರ್, ಒಂದು ಸ್ಥಾನ ಅಥವಾ ಪಾತ್ರವನ್ನು ವಹಿಸಿಕೊಳ್ಳುವ ವ್ಯಕ್ತಿ. ಸತ್ರಪಾಸ್, ಪ್ರಾಚೀನ ರಾಜ್ಯಗಳಲ್ಲಿನ ಪ್ರಾಂತ್ಯಗಳ ಆಡಳಿತಗಾರರು. ಮಿಲಿಟರಿ ಅಚೀವ್ಮೆಂಟ್, ಯುದ್ಧದಲ್ಲಿ ಒಂದು ಯಶಸ್ವಿ ಸಾಧನೆ. ಎಕನಾಮಿ, ಹಣವನ್ನು ಹೇಗೆ ಗಳಿಸಲಾಗುತ್ತದೆ ಮತ್ತು ಬಳಸಲಾಗುತ್ತದೆ ಎಂಬ ವ್ಯವಸ್ಥೆ. ಪಿಲಿಗ್ರಿಮ್, ಧಾರ್ಮಿಕ ಕಾರಣಗಳಿಗಾಗಿ ಪವಿತ್ರ ಸ್ಥಳಕ್ಕೆ ಪ್ರಯಾಣಿಸುವ ವ್ಯಕ್ತಿ. ಪೋಕೋಕಿ, ಫಾಕ್ಸಿಯಾನ್, ಒಬ್ಬ ಚೀನಿ ಬೌದ್ಧ ಸನ್ಯಾಸಿ ಬರೆದ ಪುಸ್ತಕ. ಕ್ರೈಮ್ಸ್, ಕಾನೂನುಬಾಹಿರ ಕೃತ್ಯಗಳು. ಪ್ರೋ ಪೀಪಲ್, ಜನರ ಅನುಕೂಲಕ್ಕಾಗಿ. ಬುದ್ಧಿಸ್ಟ್ ಸೈಟ್ಸ್, ಬೌದ್ಧ ಧರ್ಮಕ್ಕೆ ಪ್ರಮುಖ ಸ್ಥಳಗಳು. ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು. ಎಪಿಕ್ಸ್, ಕಥೆಯನ್ನು ಹೇಳುವ ಉದ್ದನೆಯ ಕವಿತೆಗಳು.
ಕವಿಕುಲಗುರು, ಎಲ್ಲಾ ಕವಿಗಳ ಗುರು ಎಂಬ ಅರ್ಥದ ಶೀರ್ಷಿಕೆ. ಡ್ರಾಮಾಟಿಸ್ಟ್, ನಾಟಕಗಳನ್ನು ಬರೆಯುವ ಜನರು. ಡಿಕ್ಷನರಿ, ಪದಗಳನ್ನು ಅಕ್ಷರ ಕ್ರಮದಲ್ಲಿ ಪಟ್ಟಿ ಮಾಡುವ ಪುಸ್ತಕ. ಬಿಥಾರ್ಗೋನ್, ಭಾರತದ ಉತ್ತರ ಪ್ರದೇಶದ ಒಂದು ಗ್ರಾಮ. ಪ್ರಾಚೀನ ಇಟ್ಟಿಗೆ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ದೇವ್ಘರ್, ಭಾರತದ ಉತ್ತರ ಪ್ರದೇಶದ ಒಂದು ಗ್ರಾಮ. ತನ್ನ ಪ್ರಾಚೀನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಐಡಲ್, ದೇವತೆಯ ವಿಗ್ರಹ. ದಶಾವತಾರ್ ಟೆಂಪಲ್, ವಿಷ್ಣುವಿನ 10 ಅವತಾರಗಳಿಗೆ ಸಮರ್ಪಿತವಾದ ದೇವಾಲಯ. ಸ್ಟೂಪಾಸ್, ಬೌದ್ಧ ಅವಶೇಷಗಳನ್ನು ಹೊಂದಿರುವ ಗುಮ್ಮಟಾಕಾರದ ರಚನೆಗಳು. ಚೈತ್ಯಾಲಯ, ಒಂದು ಬೌದ್ಧ ಪ್ರಾರ್ಥನಾ ಮಂದಿರ. ಬುದ್ಧಿಸ್ಟ್ ವಿಹಾರಾಸ್, ಬೌದ್ಧ ಮಠಗಳು. ಸೀಲಿಂಗ್ಸ್, ಒಂದು ಕೋಣೆಯ ಮೇಲಿನ ಒಳಗಿನ ಮೇಲ್ಮೈ. ಧಮೆಕ್ ಸ್ತೂಪ, ಸಾರನಾಥದಲ್ಲಿರುವ ಒಂದು ಪ್ರಸಿದ್ಧ ಸ್ತೂಪ. ಅಜಂತಾ ಕೇವ್ಸ್, ಅಜಂತಾದಲ್ಲಿನ ಬಂಡೆ ಕೊರೆದ ಬೌದ್ಧ ಗುಹಾ ಸ್ಮಾರಕಗಳು. ಆಸ್ಟ್ರಾನಮಿ, ಆಕಾಶಕಾಯಗಳು ಮತ್ತು ವಿದ್ಯಮಾನಗಳ ಅಧ್ಯಯನ. ಟ್ರೆಮೆಂಡ್ರಸ್ ಪ್ರೋಗ್ರೆಸ್, ಬಹಳ ದೊಡ್ಡ ಸುಧಾರಣೆ ಅಥವಾ ಅಭಿವೃದ್ಧಿ. ಆರ್ಯಭಟ್ಟ, ಒಬ್ಬ ಪ್ರಾಚೀನ ಭಾರತೀಯ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ. ಆರ್ಯಭಟೀಯಂ, ಆರ್ಯಭಟ್ಟನು ಬರೆದ ಒಂದು ಸಂಸ್ಕೃತ ಖಗೋಳಶಾಸ್ತ್ರದ ಗ್ರಂಥ. ಎಕ್ಲಿಪ್ಸಿಸ್, ಒಂದು ಆಕಾಶಕಾಯ ಇನ್ನೊಂದನ್ನು ಮರೆಮಾಚುವ ಘಟನೆಗಳು. ಆಲ್ಜಿಬ್ರಾ, ಪ್ರಮಾಣಗಳನ್ನು ಪ್ರತಿನಿಧಿಸಲು ಚಿಹ್ನೆಗಳು ಮತ್ತು ಅಕ್ಷರಗಳನ್ನು ಬಳಸುವ ಗಣಿತಶಾಸ್ತ್ರದ ಒಂದು ಶಾಖೆ. ಟ್ರಿಗ್ನೋಮೆಟ್ರಿ, ತ್ರಿಕೋನಗಳ ಬದಿಗಳು ಮತ್ತು ಕೋನಗಳ ಸಂಬಂಧದೊಂದಿಗೆ ವ್ಯವಹರಿಸುವ ಗಣಿತಶಾಸ್ತ್ರದ ಒಂದು ಶಾಖೆ. ಬ್ರಹ್ಮಗುಪ್ತ, ಒಬ್ಬ ಪ್ರಾಚೀನ ಭಾರತೀಯ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ. ಆಸ್ಟ್ರಾನಮರ್, ಆಕಾಶಕಾಯಗಳು ಮತ್ತು ಬ್ರಹ್ಮಾಂಡವನ್ನು ಅಧ್ಯಯನ ಮಾಡುವ ವಿಜ್ಞಾನಿ. ಮೆಟಲರ್ಜಿ, ಲೋಹಗಳ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಶಾಖೆ. ಐರನ್ ಪಿಲ್ಲರ್, ಕಬ್ಬಿಣದಿಂದ ಮಾಡಿದ ಎತ್ತರದ ತುಕ್ಕು ನಿರೋಧಕ ಕಂಬ. ಕುತುಬ್ ಮಿನಾರ್, ಭಾರತದ ದೆಹಲಿಯಲ್ಲಿರುವ ಒಂದು ಮಿನಾರ್ ಮತ್ತು ವಿಜಯದ ಗೋಪುರ. ಪ್ಯಾರಾಫ್ರೇಸ್, ಯಾವುದರ ಅರ್ಥವನ್ನು ಬೇರೆ ಪದಗಳಲ್ಲಿ ವ್ಯಕ್ತಪಡಿಸುವುದು. ಅಷ್ಟಾಂಗ ಹೃದಯ ಸಂಹಿತ, ಆಯುರ್ವೇದದ ಕುರಿತಾದ ಒಂದು ಪ್ರಾಚೀನ ಭಾರತೀಯ ಪಠ್ಯ. ಸ್ಕ್ರಿಪ್ಚರ್, ಪವಿತ್ರ ಗ್ರಂಥಗಳು. ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಕಾಲದಲ್ಲಿನ ಭಾರತ. ಸರ್ಜನ್ಸ್, ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯಕೀಯ ವೃತ್ತಿಪರರು. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುವ ಉಪಕರಣಗಳು. ಇಂಡಿಯನ್ ಫಿಸಿಷಿಯನ್ಸ್, ಭಾರತದ ವೈದ್ಯರು. ಕೊಲೆಸ್ಟ್ರಿಯಲ್ ಆಬ್ಜೆಕ್ಟ್ಸ್, ಆಕಾಶದಲ್ಲಿ ಗೋಚರಿಸುವ ನೈಸರ್ಗಿಕ ವಸ್ತುಗಳು. ಪ್ಲೇಸ್, ವೇದಿಕೆಗಾಗಿ ನಾಟಕೀಯ ಕೃತಿಗಳು. ಯುರೋಪಿಯನ್ ಸ್ಕಾಲರ್ಸ್, ಯುರೋಪಿನ ವಿದ್ವಾಂಸರು. ಇಂಡಿಪೆಂಡೆಂಟ್, ಹೊರಗಿನ ನಿಯಂತ್ರಣದಿಂದ ಮುಕ್ತ. ಪ್ರಾಮಿನೆಂಟ್, ಪ್ರಮುಖ ಅಥವಾ ಪ್ರಸಿದ್ಧಿ. ಯಂಗ್, ಚಿಕ್ಕ. ವಿಡೋ, ಪತಿಯನ್ನು ಕಳೆದುಕೊಂಡ ಮಹಿಳೆ. ಸ್ಕ್ವೇರ್ ಪ್ಲಿಂತ್, ಒಂದು ಕಂಬ ಅಥವಾ ಪ್ರತಿಮೆಗೆ ಚೌಕಾಕಾರದ ಆಧಾರ. ಸ್ಯಾಂಕ್ಟ್ರಮ್ ಆರ್ ಸ್ಯಾಂಕ್ಟೋರಮ್, ದೇವಾಲಯದ ಅತ್ಯಂತ ಪವಿತ್ರ ಭಾಗ. ಪೋರ್ಟಿಕೋ, ಕಟ್ಟಡದ ಪ್ರವೇಶ ದ್ವಾರಕ್ಕೆ ಹೋಗುವ ಮೊಗಸಾಲೆ. ಭಿತ್ತಿ, ಒಂದು ಗೋಡೆ ಅಥವಾ ವಿಭಾಗ. ಮ್ಯೂರಲ್ಸ್, ಗೋಡೆ ಅಥವಾ ಸೀಲಿಂಗ್ ಮೇಲೆ ಮಾಡಿದ ವರ್ಣಚಿತ್ರಗಳು. ಬುದ್ಧಿಸ್ಟ್ ಕೇವ್ ಟೆಂಪಲ್ಸ್, ಬೌದ್ಧ ಗುಹೆಗಳಲ್ಲಿರುವ ದೇವಾಲಯಗಳು. ಆರ್ಡಿನರಿ ಬ್ರಷಸ್,
ಸಾಮಾನ್ಯ ಕುಂಚಗಳು ಟನ್ಸ್ 1000 ಕಿಲೋಗ್ರಾಂಗಳಿಗೆ ಸಮನಾದ ತೂಕದ ಘಟಕಗಳು. ಪಿಲ್ಲರ್ಸ್ ಒಂದು ಎತ್ತರದ ನೇರ ಕಂಬ. ಎಂಪರರ್ಸ್ ಡೀಟೇಲ್ಸ್ ಚಕ್ರವರ್ತಿಯ ಬಗ್ಗೆ ಮಾಹಿತಿ. ಚೈನೀಸ್ ಪಿಲಿಗ್ರಿಮ್ ಚೀನಾದಿಂದ ಬಂದ ಯಾತ್ರಿಕ. ಡಿಕ್ಲೈನ್ ಒಂದು ಕ್ರಮೇಣ ಕುಸಿತ ಅಥವಾ ಇಳಿಮುಖ. ಎವಿಲ್ ಕಿಂಗ್ ಒಬ್ಬ ದುಷ್ಟ ರಾಜ. ವಿಡೋ ಸಿಸ್ಟರ್ ವಿಧವೆ ಸಹೋದರಿ. ವಿಂಧ್ಯ ಮೌಂಟೇನ್ಸ್ ಮಧ್ಯ ಭಾರತದಲ್ಲಿನ ಒಂದು ಪರ್ವತ ಶ್ರೇಣಿ. ರಿಲೀಸ್ ಬಿಡುಗಡೆ ಮಾಡುವುದು. ಕಸ್ಟಡಿ ಯಾರಾದರೂ ಅಥವಾ ಯಾವುದಾದರೂ ರಕ್ಷಣಾತ್ಮಕ ಕಾಳಜಿ ಅಥವಾ ರಕ್ಷಣೆ. ಸಿಂಧ್ ಪ್ರಾವಿನ್ಸಸ್ ಸಿಂಧ್ ಪ್ರದೇಶದಲ್ಲಿನ ಪ್ರಾಂತ್ಯಗಳು. ಸಿಂಧ್ ಪ್ರಾವಿನ್ಸಸ್ ಸಿಂಧ್ ಪ್ರದೇಶದಲ್ಲಿನ ಪ್ರಾಂತ್ಯಗಳು. ಬಾಣಭಟ್ಟ 7ನೇ ಶತಮಾನದ ಸಂಸ್ಕೃತ ಗದ್ಯ ಬರಹಗಾರ ಮತ್ತು ಕವಿ. ಹರ್ಷಚರಿತ ಬಾಣಭಟ್ಟನು ಬರೆದ ಹರ್ಷವರ್ಧನನ ಜೀವನ ಚರಿತ್ರೆ. ಬಯೋಗ್ರಫಿ ಇನ್ನೊಬ್ಬ ವ್ಯಕ್ತಿಯ ಜೀವನದ ಲಿಖಿತ ವಿವರಣೆ. ಶೈವಿತೆ ಶಿವನ ಆರಾಧಕ. ರಿಲಿಜಿಯಸ್ ಕಾನ್ಫರೆನ್ಸಸ್ ಧಾರ್ಮಿಕ ಚರ್ಚೆಗಳಿಗಾಗಿ ಸಭೆಗಳು. ಎಂಪೈರ್ ಒಂದೇ ಅಧಿಕಾರದ ಅಡಿಯಲ್ಲಿ ದೊಡ್ಡ ಸಂಸ್ಥೆಯ ರಾಜ್ಯಗಳು ಅಥವಾ ಪ್ರದೇಶಗಳು. ಬೋಧಾಗಯ ಭಾರತದ ಬಿಹಾರದಲ್ಲಿನ ಒಂದು ಬೌದ್ಧ ಯಾತ್ರಾ ಸ್ಥಳ. ಬುದ್ಧಿಸ್ಟ್ ಲಿಟರೇಚರ್ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಸಾಹಿತ್ಯ ಕೃತಿಗಳು. ಸಿಯೋಕಿ ಹ್ಯುವಾನ್ ಸ್ಟಾಂಗ್ ಒಬ್ಬ ಚೀನಿ ಬೌದ್ಧ ಸನ್ಯಾಸಿ ಬರೆದ ಪುಸ್ತಕ. ರೆಕಾರ್ಡ್ ಒಂದು ಮಾಹಿತಿಯ ತುಣುಕು ಅಥವಾ ಘಟನೆಯ ವಿವರಣೆ. ಟ್ರಾವೆಲಾಗ್ ಪ್ರಯಾಣದ ಬಗ್ಗೆ ಒಂದು ಚಲನಚಿತ್ರ, ಪುಸ್ತಕ ಅಥವಾ ಸುಚಿತ್ರ ಉಪನ್ಯಾಸ. ಡ್ಯೂ ಕೋರ್ಸ್ ಸೂಕ್ತ ಸಮಯದಲ್ಲಿ. ಅಟ್ಯಾಕ್ಸ್ ಹಿಂಸಾತ್ಮಕ ಕೃತ್ಯಗಳು. ಫೀ ಒಂದು ಸೇವೆಗಾಗಿ ಮಾಡುವ ಪಾವತಿ. ರೆವೆನ್ಯೂ ಆದಾಯ. ಎಕ್ಸ್ಪೆನ್ಸಸ್ ವೆಚ್ಚ. ಪ್ಯಾಟ್ರನ್ಸ್ ಆರ್ಥಿಕ ಅಥವಾ ಇತರ ಬೆಂಬಲವನ್ನು ನೀಡುವ ಜನರು. ಡಿಸಿಪ್ಲಿನ್ಡ್ ಲೈಫ್ ಸ್ವಯಂ ನಿಯಂತ್ರಣ ಮತ್ತು ಕ್ರಮಬದ್ಧತೆಯಿಂದ ಕೂಡಿದ ಜೀವನ. ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಉತ್ತಮವಾಗಿ ಸಂಘಟಿತವಾದ ಆಡಳಿತ. ಮಾಡೆಲ್ ಸ್ಟೇಟ್ ಒಂದು ಆದರ್ಶ ರಾಜ್ಯ. ಸನ್ ವರ್ಷಿಪರ್ಸ್ ಸೂರ್ಯನನ್ನು ಪೂಜಿಸುವ ಜನರು. ಲಲಿತಾದಿತ್ಯ ಕಾರ್ಕೋಟ ರಾಜವಂಶದ ಒಬ್ಬ ಆಡಳಿತಗಾರ. ನೋಟಬಲ್ ಗಮನಾರ್ಹ ಅಥವಾ ಗಮನಿಸಬೇಕಾದ. ಇನ್ಫ್ಲೂಯೆನ್ಷಿಯಲ್ ರೂಲರ್ ದೊಡ್ಡ ಪ್ರಭಾವವನ್ನು ಹೊಂದಿರುವ ಒಬ್ಬ ಆಡಳಿತಗಾರ. ಎಕ್ಸ್ಟೆನ್ಷನ್ ವಿಸ್ತರಿಸುವ ಕಾರ್ಯ. ಆಂಪಲ್ ಎಂಕರೇಜ್ಮೆಂಟ್ ಸಾಕಷ್ಟು ಬೆಂಬಲ. ಗ್ಲೋರಿಯಸ್ ಪೀರಿಯಡ್ ದೊಡ್ಡ ಸಾಧನೆ ಅಥವಾ ಸಮೃದ್ಧಿಯ ಅವಧಿ. ಶೈವಿಸಮ್ ಶಿವನನ್ನು ಸರ್ವೋಚ್ಚ ದೇವರೆಂದು ಪೂಜಿಸುವ ಹಿಂದೂ ಧರ್ಮದ ಒಂದು ಪ್ರಮುಖ ಸಂಪ್ರದಾಯ. ಅಭಿನವಗುಪ್ತ ಒಬ್ಬ ಪ್ರಭಾವಶಾಲಿ ಭಾರತೀಯ ತತ್ವಜ್ಞಾನಿ, ಅತೀಂದ್ರಿಯವಾದಿ ಮತ್ತು ಸೌಂದರ್ಯ ಶಾಸ್ತ್ರಜ್ಞ. ತ್ರಿಕ ಶೈವ ತತ್ವಶಾಸ್ತ್ರದ ಒಂದು ವ್ಯವಸ್ಥೆ. ಕೌಲ ಶೈವ ಧರ್ಮದಲ್ಲಿನ ಒಂದು ತಾಂತ್ರಿಕ ಸಂಪ್ರದಾಯ. ಶೈವಸೂತ್ರ ಟ್ರೆಡಿಷನ್ಸ್ ಶೈವಸೂತ್ರಗಳಿಗೆ ಸಂಬಂಧಿಸಿದ ಸಂಪ್ರದಾಯಗಳು. ಜೆನಿತ್ ಅತ್ಯುನ್ನತ ಬಿಂದು. ಅಡ್ವೆಂಚರ್ ಒಂದು ಅಸಾಮಾನ್ಯ ಮತ್ತು ರೋಮಾಂಚಕಾರಿ ಅಥವಾ ಧೈರ್ಯಶಾಲಿ ಅನುಭವ. ಕ್ಷತ್ರಿಯಾಸ್ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಯೋಧರ ವರ್ಗ. ಡಿಸ್ಟಿಂಕ್ಟಿವ್ ಪ್ಲೇಸ್ ಒಂದು ಅನನ್ಯ ಸ್ಥಾನ. ಬೌಂಡೆಡ್ ಡ್ಯೂಟಿ ಒಂದು ನೈತಿಕ ಅಥವಾ ಕಾನೂನುಬದ್ಧ ಬಾಧ್ಯತೆ. ವೀಕ್ ದೈಹಿಕ ಶಕ್ತಿ ಅಥವಾ ಶಕ್ತಿಯ ಕೊರತೆ. ಇನ್ಸ್ಪಿರೇಷನ್ ಮಾನಸಿಕವಾಗಿ ಉತ್ತೇಜಗೊಳ್ಳುವ ಪ್ರಕ್ರಿಯೆ. ಆನ್ಸೆಸ್ಟರ್ಸ್ ಪೂರ್ವಜರು. ಡಿಸ್ಗ್ರೇಸ್ ಖ್ಯಾತಿ ಅಥವಾ ಗೌರವದ ನಷ್ಟ. ಜೋಹಾರ್ ಭಾರತದ ಕೆಲವು ಭಾಗಗಳಲ್ಲಿ ಮಹಿಳೆಯರು ಸೆರೆ ಹಿಡಿಯುವುದನ್ನು ತಪ್ಪಿಸಲು ಸಾಮೂಹಿಕ ಆತ್ಮಹತ್ಯೆಯ ಒಂದು ಆಚರಣೆ. ಸತಿ
ವಿಧವೆಯೊಬ್ಬಳು ತನ್ನ ಪತಿಯ ಚಿತಾಗಾರದಲ್ಲಿ ತನ್ನನ್ನು ತಾನೇ ದಹಿಸಿಕೊಳ್ಳುವ ಒಂದು ಅಳಿದುಹೋದ ಭಾರತೀಯ ಅಂತ್ಯಕ್ರಿಯೆಯ ಪದ್ಧತಿ. ಅಮರ ಸಿಂಹ ಒಬ್ಬ ಪ್ರಾಚೀನ ಭಾರತೀಯ ವ್ಯಾಕರಣಕಾರ ಮತ್ತು ನಿಘಂಟುಕಾರ. ಶಾಪನಕ ಒಬ್ಬ ಜೈನ ವಿದ್ವಾಂಸ. ವೇಳಭಟ್ಟ ಒಬ್ಬ ಸಂಸ್ಕೃತ ಬರಹಗಾರ. ಶಂಕು ಒಬ್ಬ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಿ. ವಿಠಲಭಟ್ಟ ಒಬ್ಬ ಸಂಸ್ಕೃತ ಬರಹಗಾರ. ಅಭಿಜ್ಞಾನ ಶಾಕುಂತಲಂ ಕಾಳಿದಾಸನು ಬರೆದ ಒಂದು ಪ್ರಸಿದ್ಧ ಸಂಸ್ಕೃತಿ ನಾಟಕ. ಕವಿಕುಲ ಗುರು ಎಲ್ಲ ಕವಿಗಳ ಗುರು ಎಂಬ ಅರ್ಥದ ಶೀರ್ಷಿಕೆ. ಶೂದ್ರಕ ಒಬ್ಬ ಪ್ರಾಚೀನ ಭಾರತೀಯ ನಾಟಕಕಾರ. ಮೃಚ್ಛಕಾಟಿಕ ಶೂದ್ರಕನು ಬರೆದ ಒಂದು ಸಂಸ್ಕೃತಿ ನಾಟಕ. ಮುದ್ರರಾಕ್ಷಸ ವಿಶಾಖದತ್ತನು ಬರೆದ ಒಂದು ಸಂಸ್ಕೃತ ನಾಟಕ. ಪಂಚತಂತ್ರ ಪ್ರಾಚೀನ ಭಾರತೀಯ ಪ್ರಾಣಿ ಕಥೆಗಳ ಸಂಗ್ರಹ. ಅಮರಕೋಶ ಅಮರಸಿಂಹನು ಬರೆದ ಒಂದು ಸಂಸ್ಕೃತ ಥೆಸಾರಸ್. ಸೈನ್ಸ್ ಅವಲೋಕನ ಮತ್ತು ಪ್ರಯೋಗದ ಮೂಲಕ ಭೌತಿಕ ಮತ್ತು ನೈಸರ್ಗಿಕ ಪ್ರಪಂಚದ ರಚನೆ ಮತ್ತು ವರ್ತನೆಯ ವ್ಯವಸ್ಥಿತ ಅಧ್ಯಯನವನ್ನು ಒಳಗೊಂಡ ಬೌದ್ಧಿಕ ಮತ್ತು ಪ್ರಾಯೋಗಿಕ ಚಟುವಟಿಕೆ. ಮ್ಯಾಥಮ್ಯಾಟಿಕ್ಸ್ ಸಂಖ್ಯೆ, ಪ್ರಮಾಣ ಮತ್ತು ಜಾಗದ ಅಮೂರ್ತ ವಿಜ್ಞಾನ. ಆಸ್ಟ್ರಾನಮಿ ಆಕಾಶಕಾಯಗಳು, ಬಾಹ್ಯಾಕಾಶ ಮತ್ತು ಭೌತಿಕ ಬ್ರಹ್ಮಾಂಡದ ಒಟ್ಟಾರೆ ಅಧ್ಯಯನವನ್ನು ಒಳಗೊಂಡ ವಿಜ್ಞಾನದ ಶಾಖೆ. ಆರ್ಯಭಟ್ಟ ಒಬ್ಬ ಮಹಾನ್ ಭಾರತೀಯ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ. ಡೆಸಿಮಲ್ ಸಿಸ್ಟಮ್ 10ರ ಘಾತಗಳ ಆಧಾರದ ಮೇಲೆ ಒಂದು ಸಂಖ್ಯೆ ವ್ಯವಸ್ಥೆ. ಎಕ್ಲಿಪ್ಸ್ ಒಂದು ಆಕಾಶಕಾಯದಿಂದ ಬರುವ ಬೆಳಕನ್ನು ಇನ್ನೊಂದು ಕಾಯವು ವೀಕ್ಷಕನ ಅಥವಾ ಅದರ ಬೆಳಕಿನ ಮೂಲದ ನಡುವೆ ಹಾದು ಹೋಗುವುದರಿಂದ ಮರೆಮಾಡುವುದು. ಸೂರ್ಯ ಸಿದ್ಧಾಂತ ಭಾರತೀಯ ಖಗೋಳ ವಿಜ್ಞಾನದ ಕುರಿತಾದ ಒಂದು ಸಂಸ್ಕೃತ ಗ್ರಂಥ. ವರಾಹಮಿಹಿರ ಒಬ್ಬ ಪ್ರಾಚೀನ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಜ್ಞ, ಖಗೋಳ ವಿಜ್ಞಾನಿ ಮತ್ತು ಬಹುಜ್ಞಾನಿ. ಬೃಹತ್ ಸಂಹಿತ ವರಾಹಮಿಹಿರನು ಬರೆದ ಒಂದು ವಿಶ್ವಕೋಶೀಯ ಸಂಸ್ಕೃತ ಗ್ರಂಥ. ಪಂಚಸಿದ್ಧಾಂತಿಕ ವರಾಹಮಿಹಿರನು ಬರೆದ ಖಗೋಳ ವಿಜ್ಞಾನದ ಕುರಿತಾದ ಒಂದು ಸಂಸ್ಕೃತ ಗ್ರಂಥ. ಅಷ್ಟಾಂಗ ಹೃದಯ ಸಂಹಿತ ವಾಗ್ಭಟನು ಬರೆದ ಆಯುರ್ವೇದದ ಕುರಿತಾದ ಒಂದು ಶಾಸ್ತ್ರೀಯ ಸಂಸ್ಕೃತ ಗ್ರಂಥ. ಐರನ್ ಪಿಲ್ಲರ್ ಆಫ್ ಮೆಹ್ರೌಲಿ ಭಾರತದ ದೆಹಲಿಯಲ್ಲಿರುವ ಒಂದು ಪ್ರಾಚೀನ ಕಬ್ಬಿಣದ ಸ್ತಂಭ. ಡೆಲ್ಲಿ ಭಾರತದ ರಾಜಧಾನಿ ನಗರ. ಅಜಂತಾ ಕೇವ್ಸ್ ಭಾರತದ ಮಹಾರಾಷ್ಟ್ರದಲ್ಲಿನ ಬಂಡೆ ಕೊರೆದ ಬೌದ್ಧ ಗುಹಾ ಸ್ಮಾರಕಗಳು. ಬಾಗ್ ಕೇವ್ಸ್ ಭಾರತದ ಮಧ್ಯಪ್ರದೇಶದಲ್ಲಿನ ಬಂಡೆ ಕೊರೆದ ಗುಹೆಗಳು. ವಾಲ್ ಪೇಂಟಿಂಗ್ಸ್ ಗೋಡೆಗಳ ಮೇಲಿನ ವರ್ಣಚಿತ್ರಗಳು. ಯೂನಿವರ್ಸಿಟೀಸ್ ಉನ್ನತ ಶಿಕ್ಷಣ ಸಂಸ್ಥೆಗಳು. ನಳಂದ ಒಂದು ಪ್ರಾಚೀನ ಬೌದ್ಧ ಮಠ ಮತ್ತು ಕಲಿಕಾ ಕೇಂದ್ರ. ರಾಜ್ಯಶ್ರೀ ಪ್ರಭಾಕರ ವರ್ಧನನ ಮಗಳು. ಗ್ರಹವರ್ಮ ರಾಜ್ಯಶ್ರೇಯರ ಪತಿ. ಧ್ರುವಭಟ್ಟ ವಲ್ಲಭಿಯ ಒಬ್ಬ ಆಡಳಿತಗಾರ. ಹುಯೆನ್ ಒಬ್ಬ ಚೀನಿ ಬೌದ್ಧ ಸನ್ಯಾಸಿ ಮತ್ತು ಪ್ರಯಾಣಿಕ. ಪ್ರಯಾಗ್ ಭಾರತದ ಉತ್ತರ ಪ್ರದೇಶದಲ್ಲಿನ ಒಂದು ಪ್ರಾಚೀನ ನಗರ, ಈಗ ಅಲಹಾಬಾದ್. ರಿಲಿಜಿಯಸ್ ಅಸೆಂಬ್ಲಿ ಧಾರ್ಮಿಕ ಉದ್ದೇಶಗಳಿಗಾಗಿ ಒಂದು ಸಭೆ. ಫಾಹಿಮ್ ಒಬ್ಬ ಚೀನಿ ಬೌದ್ಧ ಸನ್ಯಾಸಿ ಮತ್ತು ಪ್ರಯಾಣಿಕ. ಬಯೋಗ್ರಫಿ ಬೇರೊಬ್ಬರು ಬರೆದ ಯಾರದಾದರೂ ಜೀವನದ ವಿವರ. ಬಾದಾಮಿ ಕೇವ್ಸ್ ಭಾರತದ ಕರ್ನಾಟಕದ ಬಾದಾಮಿಯಲ್ಲಿನ ಬಂಡೆ ಕೊರೆದ ಗುಹೆಗಳು. ಆರ್ಕಿಟೆಕ್ಚರ್ ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಕಲೆ ಅಥವಾ ಅಭ್ಯಾಸ. ಕೇವ್ ಟೆಂಪಲ್ಸ್ ಗುಹೆಗಳಲ್ಲಿರುವ ದೇವಾಲಯಗಳು. ಪುರಾಣಿಕ್ ಗಾಡ್ಸ್ ಪುರಾಣಗಳಲ್ಲಿನ ದೇವರುಗಳು. ವಿಷ್ಣುವರ್ಧನ
ವೆಂಗಿಯ ಚಾಲುಕ್ಯರ ಸಂಸ್ಥಾಪಕ. ಸಿಂಹವಿಷ್ಣು ಕಾಂಚಿಯ ಪಲ್ಲವರ ಸಂಸ್ಥಾಪಕ. ವಾತಾಪಿ ಬಾದಾಮಿಯ ಪ್ರಾಚೀನ ಹೆಸರು. ಮಮಲ್ಲ ಮಹಾನ್ ಕುಸ್ತಿಪಟು ಎಂಬ ಆ ಅರ್ಥದ ಶೀರ್ಷಿಕೆ. ರಾಜಮಲ್ಲ ಕುಸ್ತಿಪಟುಗಳ ರಾಜ ಎಂಬ ಅರ್ಥದ ಶೀರ್ಷಿಕೆ. ರಥಾಸ್ ಏಕಶಿಲಾ ಬಂಡೆ ಕೊರೆದ ದೇವಾಲಯಗಳು. ರಾಕ್ ಕಟ್ ಸ್ಕಲ್ಪ್ಚರ್ಸ್ ಬಂಡೆಯಿಂದ ಕೆತ್ತಿದ ಶಿಲ್ಪಗಳು. ಡೆಸೆಂಟ್ ಆಫ್ ದಿ ಗಂಗಾ ಮಾಮಲ್ಲಪುರಂನಲ್ಲಿನ ಒಂದು ಬಂಡೆ ಶಿಲ್ಪ. ಅರ್ಜುನಾಸ್ ಪೆನಾನ್ಸ್ ಮಾಮಲ್ಲಪುರಂನಲ್ಲಿನ ಒಂದು ಬಂಡೆ ಶಿಲ್ಪ. ಮಾನ್ಯಖೇತ ಭಾರತದ ಕರ್ನಾಟಕದಲ್ಲಿನ ಒಂದು ಪ್ರಾಚೀನ ನಗರ, ಈಗ ಮಾಲ್ಖೇಡ್. ಕವಿರಾಜ ಮಾರ್ಗ ಅಮೋಘ ವರ್ಷನು ಬರೆದ ಒಂದು ಕನ್ನಡ ಸಾಹಿತ್ಯ ಕೃತಿ. ಮೊನೋಲಿಥಿಕ್ ಒಂದೇ ಕಲ್ಲಿನ ಬ್ಲಾಕ್ನಿಂದ ರೂಪುಗೊಂಡಿದೆ. ಎಲಿಫ್ಯಾಂಟಾ ಕೇವ್ಸ್ ಭಾರತದ ಮಹಾರಾಷ್ಟ್ರದಲ್ಲಿನ ಗುಹಾ ದೇವಾಲಯಗಳು. ರಾಕ್ ಕಟ್ ಟೆಂಪಲ್ಸ್ ಬಂಡೆಯಿಂದ ಕೆತ್ತಿದ ದೇವಾಲಯ. ಮಹೇಶಮೂರ್ತಿ 3 ತಲೆಗಳನ್ನು ಹೊಂದಿರುವ ಶಿವನ ಶಿಲ್ಪ. ತೈಲಪಾಲಿ ಕಲ್ಯಾಣ ಚಾಲುಕ್ಯರ ಸಂಸ್ಥಾಪಕ. ಕಲ್ಹಾನ್ ಒಬ್ಬ ಕಾಶ್ಮೀರಿ ಇತಿಹಾಸಕಾರ ಮತ್ತು ಕವಿ. ಮಿತಕ್ಷರ ವಿಜ್ಞಾನೇಶ್ವರನು ಬರೆದ ಒಂದು ಕಾನೂನು ಗ್ರಂಥ. ವಿಜ್ಞಾನೇಶ್ವರ ಒಬ್ಬ ಭಾರತೀಯ ನ್ಯಾಯಶಾಸ್ತ್ರಜ್ಞ. ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಶ್ರವಣಬೆಳಗೊಳದಲ್ಲಿನ ಒಂದು ದೊಡ್ಡ ಏಕಶಿಲಾ ಪ್ರತಿಮೆ. ಜೈನ್ ಬಸದೀಸ್ ಜೈನ ದೇವಾಲಯಗಳು. ಶ್ರೀ ವಿಜಯ ಆಗ್ನೇಯ ಏಷ್ಯಾದಲ್ಲಿನ ಒಂದು ಪ್ರಾಚೀನ ಬೌದ್ಧ ಸಾಮ್ರಾಜ್ಯ. ಕದರಂ ಆಗ್ನೇಯ ಏಷ್ಯಾದಲ್ಲಿನ ಒಂದು ಪ್ರಾಚೀನ ಸಾಮ್ರಾಜ್ಯ. ಬೇ ಆಫ್ ಬೆಂಗಾಲ್ ಹಿಂದೂ ಮಹಾಸಾಗರದ ಈಶಾನ್ಯ ಭಾಗದಲ್ಲಿನ ಒಂದು ಕೊಲ್ಲಿ. ಡ್ರಾವಿಡಿಯನ್ ಸ್ಟೈಲ್ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಶೈಲಿ. ಫ್ರೆಸ್ಕೋ ಪೇಂಟಿಂಗ್ಸ್ ಒದ್ದೆಯಾದ ಪ್ಲಾಸ್ಟರ್ ಮೇಲೆ ಮಾಡಿದ ವರ್ಣಚಿತ್ರಗಳು. ಬ್ರಾಂಜ್ ಸ್ಟ್ಯಾಚ್ಯೂಸ್ ಕಂಚಿನಿಂದ ಮಾಡಿದ ಪ್ರತಿಮೆಗಳು. ಚೋಳ ಬ್ರಾಂಜಸ್ ಚೋಳ ಅವಧಿಯಲ್ಲಿ ಮಾಡಿದ ಕಂಚಿನ ಶಿಲ್ಪಗಳು. ಚೇರಾಸ್ ಒಂದು ಪ್ರಾಚೀನ ದಕ್ಷಿಣ ಭಾರತೀಯ ರಾಜವಂಶ. ಸಂಗಮ್ ಲಿಟ್ರೇಚರ್ ಪ್ರಾಚೀನ ತಮಿಳು ಸಾಹಿತ್ಯದ ಸಂಗ್ರಹ. ಹೊಯ್ಸಲಾಸ್ ಕರ್ನಾಟಕದಲ್ಲಿನ ಒಂದು ಪ್ರಾಚೀನ ಭಾರತೀಯ ರಾಜವಂಶ. ದ್ವಾರಸಮುದ್ರ ಹೊಯ್ಸಳ ರಾಜವಂಶದ ಪ್ರಾಚೀನ ರಾಜಧಾನಿ, ಈಗ ಹಳೇಬೀಡು. ಬ್ಯಾಟಲ್ಸ್ ದೊಡ್ಡ ಸಂಘಟಿತ ಸಶಸ್ತ್ರ ಪಡೆಗಳ ನಡುವಿನ ಹೋರಾಟಗಳು. ಜನರಲ್ ಸೇನೆಯ ಒಬ್ಬ ಕಮಾಂಡರ್. ವಿಕ್ಟ್ರಿ ಶತ್ರು ಅಥವಾ ಎದುರಾಳಿಯನ್ನು ಸೋಲಿಸುವ ಕಾರ್ಯ. ಮೊನಾಸ್ಟ್ರಿ ಧಾರ್ಮಿಕ ಪ್ರತಿಜ್ಞೆಗಳ ಅಡಿಯಲ್ಲಿ ವಾಸಿಸುವ ಸನ್ಯಾಸಿಗಳ ಸಮುದಾಯದಿಂದ ಆಕ್ರಮಿಸಲ್ಪಟ್ಟ ಕಟ್ಟಡ. ಬುದ್ಧಿಸ್ಟ್ ಸೆಂಟರ್ಸ್ ಬೌದ್ಧ ಧರ್ಮಕ್ಕೆ ಪ್ರಮುಖ ಸ್ಥಳಗಳು. ಮೆಟಲ್ ಸಾಮಾನ್ಯವಾಗಿ ಗಟ್ಟಿಯಾದ, ಹೊಳೆಯುವ, ನಮ್ಯ, ಕರಗುವ ಮತ್ತು ಬಾಗುವ ಒಂದು ಘನ ವಸ್ತು. ಬುದ್ಧಿಸ್ಟ್ ಐಡಲ್ಸ್ ಬುದ್ಧನ ವಿಗ್ರಹಗಳು. ಬ್ರಾಂಜ್ ಸ್ಕಲ್ಪ್ಚರ್ಸ್ ಕಂಚಿನಿಂದ ಮಾಡಿದ ಶಿಲ್ಪಿಗಳು. ಶೃಂಗಾರ ಚೌರಿ ಚಿತ್ತೋರ್ಘರ್ದಲ್ಲಿರುವ ಒಂದು ಜೈನ ದೇವಾಲಯ. ಏನ್ಷಂಟ್ ಬಹಳ ಹಳೆಯ. ಹಿಸ್ಟಾರಿಕಲ್ ಡ್ರಾಮಾ ಐತಿಹಾಸಿಕ ಘಟನೆಗಳನ್ನು ಆಧರಿಸಿದ ನಾಟಕ. ಅಟ್ಯಾಕ್ ವಿರುದ್ಧ ಆಕ್ರಮಣಕಾರಿ ಕೃತ್ಯವನ್ನು ಪ್ರಾರಂಭಿಸುವುದು. ಡಿಫೀಟೆಡ್ ಯುದ್ಧ ಅಥವಾ ಸ್ಪರ್ಧೆಯಲ್ಲಿ ಸೋಲಿಸಲ್ಪಟ್ಟ. ರಿಟ್ರೀಟೆಡ್ ಶತ್ರು ಅಥವಾ ಎದುರಾಳಿಯಿಂದ ಹಿಮ್ಮೆಟ್ಟಿದ. ಕ್ಯಾಪ್ಚರ್ಡ್ ಬಲದಿಂದ ವಶಪಡಿಸಿಕೊಳ್ಳುವುದು ಅಥವಾ ನಿಯಂತ್ರಿಸುವುದು. ಪ್ರತಿಹಾರಾಸ್ ಪ್ರತಿಹಾರ ರಾಜವಂಶದ ಆಡಳಿತಗಾರರು. ಗುರ್ಜಾರ ಒಂದು ಪ್ರಾಚೀನ ಭಾರತೀಯ ಬುಡಕಟ್ಟು. ಧರ್ಮಪಾಲ ಪಾಲ ರಾಜವಂಶದ ಒಬ್ಬ ಶಕ್ತಿಶಾಲಿ ಆಡಳಿತಗಾರ. ಅಡ್ಮಿನಿಸ್ಟ್ರೇಟಿವ್ ಒಂದು ಕಂಪನಿ, ಸಂಸ್ಥೆ ಅಥವಾ ಸಂಸ್ಥೆಯ ನಿರ್ವಹಣೆಗೆ ಸಂಬಂಧಿಸಿದ. ಎಕನಾಮಿಕ್ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆಗೆ ಸಂಬಂಧಿಸಿದ.
ಎಜುಕೇಷನಲ್, ಶಿಕ್ಷಣಕ್ಕೆ ಸಂಬಂಧಿಸಿದ. ಕಲ್ಚರಲ್, ಸಮಾಜದ ವಿಚಾರಗಳು, ಪದ್ಧತಿಗಳು ಮತ್ತು ಸಾಮಾಜಿಕ ವರ್ತನೆಗೆ ಸಂಬಂಧಿಸಿದ. ಲಿಟ್ರೇಚರ್, ಲಿಖಿತ ಕೃತಿಗಳು ವಿಶೇಷವಾಗಿ ಉನ್ನತ ಅಥವಾ ಶಾಶ್ವತ ಕಲಾತ್ಮಕ ಅರ್ಹತೆಯನ್ನು ಹೊಂದಿವೆ ಎಂದು ಪರಿಗಣಿಸಲ್ಪಟ್ಟವು. ಆರ್ಟ್, ಮಾನವ ಸೃಜನಾತ್ಮಕ ಕೌಶಲ್ಯ ಮತ್ತು ಕಲ್ಪನೆಯ ಅಭಿವ್ಯಕ್ತಿ ಅಥವಾ ಅನ್ವಯ. ಆರ್ಕಿಟೆಕ್ಚರ್, ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಕಲೆ ಅಥವಾ ಅಭ್ಯಾಸ. ಮಿಲಿಟರಿ, ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ. ಅಚೀವ್ಮೆಂಟ್ಸ್, ಯಶಸ್ವಿಯಾಗಿ ಮಾಡಿದ ಕೆಲಸಗಳು. ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಮಾನವ ಸೃಜನಾತ್ಮಕ ಕೌಶಲ್ಯದ ಅಭಿವ್ಯಕ್ತಿ ಮತ್ತು ಕಟ್ಟಡಗಳ ವಿನ್ಯಾಸ ಮತ್ತು ನಿರ್ಮಾಣ. ಲಿಟ್ರೇಚರ್ ಅಂಡ್ ಸೈನ್ಸ್, ಲಿಖಿತ ಕೃತಿಗಳು ಮತ್ತು ನೈಸರ್ಗಿಕ ಹಾಗೂ ಭೌತಿಕ ಪ್ರಪಂಚದ ವ್ಯವಸ್ಥಿತ ಅಧ್ಯಯನ. ಬುದ್ಧಿಸ್ಟ್ ಮೊನಾಸ್ಟ್ರೀಸ್, ಧಾರ್ಮಿಕ ಪ್ರತಿಜ್ಞೆಗಳ ಅಡಿಯಲ್ಲಿ ವಾಸಿಸುವ ಸನ್ಯಾಸಿಗಳು ಅಥವಾ ಸನ್ಯಾಸಿನಿಯರ ಸಮುದಾಯಗಳು. ಎಜುಕೇಷನ್ ಸೆಂಟರ್ಸ್, ಶಿಕ್ಷಣವನ್ನು ಒದಗಿಸುವ ಸ್ಥಳಗಳು. ವಿಕ್ಟರಿ ಟವರ್, ವಿಜಯವನ್ನು ಸ್ಮರಿಸಲು ನಿರ್ಮಿಸಲಾದ ಗೋಪುರ. ಖೇತ್ರಿ ಮೈನ್ಸ್, ಭಾರತದ ರಾಜಸ್ಥಾನದಲ್ಲಿರುವ ತಾಮ್ರದ ಗಣಿಗಳು. ಸಿಮುಖ, ಸಾತವಾಹನ ರಾಜವಂಶದ ಸಂಸ್ಥಾಪಕ. ಕರ್ಲಾ, ಭಾರತದ ಮಹಾರಾಷ್ಟ್ರದಲ್ಲಿನ ಒಂದು ಪ್ರಾಚೀನ ಬೌದ್ಧ ಬಂಡೆ ಕೊರೆದ ಗುಹಾ ಸಂಕೀರ್ಣ. ಚೈತ್ಯ, ಒಂದು ಬೌದ್ಧ ದೇಗುಲ ಅಥವಾ ಪ್ರಾರ್ಥನಾ ಮಂದಿರ. ವಿಹಾರ, ಒಂದು ಬೌದ್ಧ ಮಠ. ಯೂಚಿ ಟ್ರೈಬ್, ಒಂದು ಪ್ರಾಚೀನ ಅಲೆಮಾರಿ ಬುಡಕಟ್ಟು. ಚರಕ, ಒಬ್ಬ ಪ್ರಾಚೀನ ಭಾರತೀಯ ವೈದ್ಯ. ಸುಶ್ರುತ, ಒಬ್ಬ ಪ್ರಾಚೀನ ಭಾರತೀಯ ವೈದ್ಯ ಮತ್ತು ಶಸ್ತ್ರಚಿಕಿತ್ಸಕ. ಸರ್ಜನ್, ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯಕೀಯ ವೃತ್ತಿಪರ. ಆಯುರ್ವೇದ, ಭಾರತಕ್ಕೆ ಸ್ಥಳೀಯವಾದ ಸಾಂಪ್ರದಾಯಿಕ ಔಷಧೀಯ ವ್ಯವಸ್ಥೆ. ಆರ್ಟ್ ಆಫ್ ಹೀಲಿಂಗ್, ಔಷಧಿಯ ಅಭ್ಯಾಸ. ಬಮ್ಯಾನ್ ಬುದ್ಧ, ಅಫ್ಘಾನಿಸ್ತಾನದಲ್ಲಿನ ಬುದ್ಧನ ಒಂದು ದೊಡ್ಡ ಪ್ರತಿಮೆ. ರೆಡ್ ಸ್ಯಾಂಡ್ಸ್ಟೋನ್, ಕೆಂಪು ಬಣ್ಣದ ಮರಳುಗಲ್ಲು. ಜೈನ್ ತೀರ್ಥಂಕರ, ಜೈನ ಧರ್ಮದಲ್ಲಿ ಒಬ್ಬ ರಕ್ಷಕ ಮತ್ತು ಆಧ್ಯಾತ್ಮಿಕ ಶಿಕ್ಷಕ. ಸೇಲಾನ್, ಶ್ರೀಲಂಕಾದ ಹಿಂದಿನ ಹೆಸರು. ಸಖ, ಒಂದು ಪ್ರಾಚೀನ ಅಲೆಮಾರಿ ಜನರು. ಹರಿಹರ, ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕ. ಬುಕ್ಕರಾಯ, ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕ. ಆಂಧ್ರ ಕವಿತಾ ಪಿತಾಮಹ, ತೆಲುಗು ಕಾವ್ಯದ ಮುತ್ತಜ್ಜ ಎಂಬ ಅರ್ಥದ ಶೀರ್ಷಿಕೆ. ಮ್ಯೂಸಿಕಲ್ ಪಿಲ್ಲರ್ಸ್, ಹೊಡೆದಾಗ ಸಂಗೀತದ ಸ್ವರಗಳನ್ನು ಉತ್ಪಾದಿಸುವ ಕಂಬಗಳು. ಸ್ಟೋನ್ ಚಾರಿಯಟ್, ಕಲ್ಲಿನಿಂದ ಕೆತ್ತಿದ ರಥ. ಮೈನ್ಸ್, ಕಲ್ಲಿದ್ದಲು ಅಥವಾ ಇತರ ಖನಿಜಗಳನ್ನು ಹೊರತೆಗೆಯಲು ಭೂಮಿಯಲ್ಲಿನ ಉತ್ಖನನಗಳು. ರಾ ಮಟೀರಿಯಲ್ಸ್, ಉತ್ಪನ್ನವನ್ನು ತಯಾರಿಸುವ ಮೂಲ ವಸ್ತುಗಳು. ಪಾಟರಿ, ಸುಟ್ಟ ಮಣ್ಣಿನಿಂದ ಮಾಡಿದ ಮಡಿಕೆಗಳು, ಪಾತ್ರೆಗಳು ಮತ್ತು ಇತರ ವಸ್ತುಗಳು. ಟೆರಾಕೋಟಾ, ಒಂದು ರೀತಿಯ ಬಣ್ಣವಿಲ್ಲದ, ಸಾಮಾನ್ಯವಾಗಿ ಒಂದು ಕೆಂಪು ಮಣ್ಣಿನ ಪಾತ್ರೆ, ಅಲಂಕಾರ ಮತ್ತು ನಿರ್ಮಾಣಕ್ಕಾಗಿ ಬಳಸುತ್ತದೆ. ಕಾಪರ್ ಟೂಲ್ಸ್, ತಾಮ್ರದಿಂದ ಮಾಡಿದ ಉಪಕರಣಗಳು. ಹರಪ್ಪನ್ ಸ್ಕ್ರಿಪ್ಟ್, ಸಿಂಧೂ ಕಣಿವೆ ನಾಗರಿಕತೆಯು ಬಳಸಿದ ಒಂದು ಅರ್ಥೈಸದ ಲಿಪಿ. ಗ್ರೇನರೀಸ್, ಧಾನ್ಯಗಳಿಗಾಗಿ ಸಂಗ್ರಹಾಲಯಗಳು. ಹರಪ್ಪನ್ ಸೈಟ್ಸ್, ಸಿಂಧೂ ಕಣಿವೆ ನಾಗರಿಕತೆಯ ಪುರಾತತ್ವ ಸ್ಥಳಗಳು. ಡ್ರೈನ್ಸ್, ಹೆಚ್ಚುವರಿ ದ್ರವ, ವಿಶೇಷವಾಗಿ ತ್ಯಾಜ್ಯ ನೀರನ್ನು ಸಾಗಿಸಲು ಕಾಲುವೆಗಳು ಅಥವಾ ಪೈಪ್ಗಳು. ಫೋರ್ಟಿಫಿಕೇಶನ್ಸ್, ದಾಳಿಯಿಂದ ಸ್ಥಳವನ್ನು ಬಲಪಡಿಸಲು ನಿರ್ಮಿಸಿದ ರಕ್ಷಣಾತ್ಮಕ ಗೋಡೆಗಳು ಅಥವಾ ಇತರ ಬಲವರ್ಧನೆಗಳು. ಸಿಟಾಡೆಲ್ಸ್, ನಗರವನ್ನು ರಕ್ಷಿಸುವ ಎತ್ತರದ ಪ್ರದೇಶದಲ್ಲಿನ ಕೋಟೆಗಳು. ಗೇಟ್ವೇಸ್, ಗೇಟಿನಿಂದ ಮುಚ್ಚಬಹುದಾದ ದ್ವಾರಗಳು. ವಾಟರ್ ರಿಸರ್ವಾಯರ್, ನೀರಿನ ಪೂರೈಕೆಯ ಮೂಲವಾಗಿ ಬಳಸುವ ದೊಡ್ಡ ನೈಸರ್ಗಿಕ ಅಥವಾ ಕೃತಿಕ ಸರೋವರ. ಟ್ರೇಡ್, ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಕಾರ್ಯ.
ಡೊಮೆಸ್ಟಿಕ್ ಟ್ರೇಡ್ ಒಂದು ದೇಶದೊಳಗಿನ ವ್ಯಾಪಾರ. ಫಾರಿನ್ ಟ್ರೇಡ್ ದೇಶಗಳ ನಡುವಿನ ವ್ಯಾಪಾರ. ಜ್ಯುವೆಲ್ರಿ ಆಭರಣಗಳು. ಸಿಸೇಮ್ ಎಳ್ಳು. ಮಸ್ಟರ್ಡ್ ಸಾಸಿವೆ. ವರ್ಷಿಪ್ ಧಾರ್ಮಿಕ ಗೌರವ ಮತ್ತು ಆರಾಧನೆಯನ್ನು ತೋರಿಸುವ ಕಾರ್ಯ. ಪಶುಪತಿ ಒಬ್ಬ ಹಿಂದೂ ದೇವತೆ, ಶಿವನ ಒಂದು ವಿಶೇಷಣ. ಸೇಕ್ರೆಡ್ ದೇವರಿಗೆ ಸಂಪರ್ಕ ಹೊಂದಿದೆ ಅಥವಾ ಧಾರ್ಮಿಕ ಉದ್ದೇಶಕ್ಕೆ ಮೀಸಲಾಗುವುದರಿಂದ ಪೂಜೆಗೆ ಯೋಗ್ಯವಾಗಿದೆ. ಅಮ್ಯುಲೆಟ್ಸ್ ದುಷ್ಟ, ಅಪಾಯ ಅಥವಾ ರೋಗದಿಂದ ರಕ್ಷಣೆ ನೀಡುತ್ತದೆ ಎಂದು ಭಾವಿಸಲಾದ ಆಭರಣಗಳು ಅಥವಾ ಸಣ್ಣ ಆಭರಣದ ತುಣುಕುಗಳು. ಸೂಪರ್ಸ್ಟಿಷನ್ಸ್ ಅತಿಮಾನುಷ ಜೀವಿಗಳಲ್ಲಿ ಅತಿಯಾದ ನಂಬಿಕೆ ಮತ್ತು ಗೌರವ. ರಾಟಲ್ಸ್ ಗೊರಗುಟ್ಟುವ ಶಬ್ದವನ್ನು ಉತ್ಪಾದಿಸುವ ವಸ್ತುಗಳು. ಆರ್ಯನ್ಸ್ ಇಂಡೋ ಇರಾನಿಯನ್ ಭಾಷೆಗಳನ್ನು ಮಾತನಾಡುವ ಜನರನ್ನು ಸೂಚಿಸಲು ಐತಿಹಾಸಿಕವಾಗಿ ಬಳಸುವ ಪದ. ವೇದಾಸ್ ಅತ್ಯಂತ ಪ್ರಾಚೀನ ಹಿಂದೂ ಗ್ರಂಥಗಳು. ಋಗ್ವೇದ ವೇದಗಳಲ್ಲಿ ಅತ್ಯಂತ ಹಳೆಯದು. ಸಾಮವೇದ ಮಂತ್ರಗಳು ಮತ್ತು ಸ್ವರಗಳ ಮೇಲೆ ಕೇಂದ್ರೀಕರಿಸಿದ ವೇದ. ಯಜುರ್ವೇದ ಆಚರಣೆಗಳು ಮತ್ತು ತ್ಯಾಗ ಸೂತ್ರಗಳ ಮೇಲೆ ಕೇಂದ್ರೀಕರಿಸಿದ ವೇದ. ಅಥರ್ವವೇದ ಮಂತ್ರಗಳು ಮತ್ತು ಮೋಡಿಗಳ ಮೇಲೆ ಕೇಂದ್ರೀಕರಿಸಿದ ವೇದ. ವೇದಿಕ್ ಕಲ್ಚರ್ ಭಾರತದಲ್ಲಿನ ವೈದಿಕ ಅವಧಿಯ ಸಂಸ್ಕೃತಿ. ಸಪ್ತ ಸಿಂಧು 7 ನದಿಗಳ ಭೂಮಿ. ಪ್ಯಾಸ್ಟೋರಾಲಿಸಂ ಜಾನುವಾರ ಸಾಗಾಣಿಕೆ ಸಂಬಂಧಿತ ಕೃಷಿಯ ಶಾಖೆ. ಗ್ರಾಮಣಿ ಗ್ರಾಮದ ಮುಖ್ಯಸ್ಥ. ವೆಸ್ ಒಂದು ಬುಡಕಟ್ಟಿನ ಕುಲ ಅಥವಾ ಉಪವಿಭಾಗ. ವಿಧಾತ ಒಂದು ಪ್ರಾಚೀನ ಸಭೆ. ಪ್ರೀಸ್ಟ್ ಧಾರ್ಮಿಕ ವಿಧಗಳು ಮತ್ತು ಯಜ್ಞಗಳನ್ನು ನಿರ್ವಹಿಸುವ ಅಧಿಕಾರವನ್ನು ಹೊಂದಿರುವ ವ್ಯಕ್ತಿ. ಕಮಾಂಡರ್ ಅಧಿಕಾರದಲ್ಲಿರುವ ವ್ಯಕ್ತಿ, ವಿಶೇಷವಾಗಿ ಸೈನ್ಯದ ಅಥವಾ ದೇಶದ ಮೇಲೆ. ಅಸೆಂಬ್ಲಿ ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿದ ಜನರ ಗುಂಪು. ಉಪನಿಷತ್ಸ್ ಹಿಂದೂ ಧರ್ಮದ ಪ್ರಾಚೀನ ತಾತ್ವಿಕ ಗ್ರಂಥಗಳ ಸಂಗ್ರಹ. ಅರಣ್ಯಕಾಸ್ ಹಿಂದೂ ಪವಿತ್ರ ಗ್ರಂಥಗಳ ಒಂದು ವರ್ಗ.